ನಾಳೆ ಸೂರ್ಯಗ್ರಹಣ ಇದೆ. ಸೊ ಬಹಳಷ್ಟು ಪ್ರೆಗ್ನೆಂಟ್ ಫಿಮೇಲ್ಸ್ಗೆ ಭಯ ಮತ್ತೆ ಮಿತ್ಸ್ ಇರುತ್ತೆ. ಈ ಮಿತ್ಸ್ ನಿಜನಾ ಅನ್ನೋದು ಡಿಸ್ಕಸ್ ಮಾಡೋಣ. ನಮಸ್ಕಾರ, ನಾನು ಡಾಕ್ಟರ್ ಮಹೇಶ್ವರಿ. ನಾಳೆ ಸೂರ್ಯಗ್ರಹಣ ಇದೆ. ಈ ಸೂರ್ಯಗ್ರಹಣದ ಸಮಯದಲ್ಲಿ ಈ ಚಂದ್ರ ಭೂಮಿ ಮತ್ತೆ ಸೂರ್ಯನ ನಡುವೆ ಬರ್ತಾನೆ. ಇದರಿಂದ ಈ ಸೂರ್ಯನ ಕಿರಣಗಳು ಬ್ಲಾಕ್ ಆಗಿ ಈ ಚಂದ್ರನ ನೆರಳು ಭೂಮಿ ಮೇಲೆ ಬೀಳುತ್ತೆ. ಇದು ಒಂದು ಆಸ್ಟ್ರೋನಾಮಿಕಲ್ ಈವೆಂಟ್. ಸೊ ಈ ಸಮಯದಲ್ಲಿ ಬಹಳಷ್ಟು ಮಿತ್ಸ್ ನಮ್ಮಲ್ಲಿ ನೋಡ್ತೀವಿ ನಾವು. ಮೊದಲನೇದಾಗಿ, ಈ ಗ್ರಹಣದ ಸಮಯದಲ್ಲಿ ಹೊರಗಡೆ ಹೋಗ್ಬಾರ್ದು, ಊಟ ಮಾಡಬಾರ್ದು, ಒಂದೇ ಪೊಸಿಷನ್ ಅಲ್ಲಿ ಮಲ್ಕೊಳ್ಬೇಕು, ಚಾಕು ಕತ್ರಿನ ಯೂಸ್ ಮಾಡಬಾರ್ದು, ಅಥವಾ ವೆಜಿಟೇಬಲ್ಸ್ನ ಕಟ್ ಮಾಡಬಾರ್ದು. ಇವೆಲ್ಲ ಮಾಡುವುದರಿಂದ ಮಿಸ್ಕರೇಜ್ ಆಗಬಹುದು, ಅಥವಾ ಬರ್ತ್ ಡಿಫೆಕ್ಟ್ ಆಗ್ಬೋದು, ಕ್ಲೆಫ್ಟ್ ಲಿಫ್ಟ್ ಆಗುತ್ತೆ ಅನ್ನೋದು ನಂಬಿಕೆ. ಸೊ ಇವ್ಯಾವುದಕ್ಕೂ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಸೊ ಈ ಬರ್ತ್ ಡಿಫೆಕ್ಟ್ ಆಗೋದ ರೀಸನ್ಸ್ ಬೇರೆನೇ ಇದೆ. ಇದು ಜೆನೆಟಿಕ್ ರೀಸನ್ ಆಗಿರ್ಬೋದು, ಕ್ರೋಮೋಸೋಮಲ್ ಅನಾಮಲೀಸ್ ಅಂತ ಆಗಿರಬಹುದು, ಅಥವಾ ಯಾವುದೇ ಡ್ರಗ್ ಎಕ್ಸ್ಪೋಜರ್ ಆಗಿರಬಹುದು, ಅಥವಾ ಯಾವುದೇ ಇನ್ಫೆಕ್ಷನ್ಸ್ ಆಗಿರಬಹುದು. ರೀಸನ್ಸ್ ಬೇರೆ ಇದೆ. ಸೊ ನಿಮಗೆ ಇದರ ಭಯ ಬೇಡವೇ ಬೇಡ. ಸೊ ಈ ಗ್ರಹಣದ ಸಮಯದಲ್ಲಿ ನೀವು ಊಟ ನೀರು ಬಿಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಿ. ನೀವು ರೆಗ್ಯುಲರ್ ಆಗಿ ಊಟ ಮಾಡೋದನ್ನ, ಅಥವಾ ನೀರು ಕುಡಿಯೋದನ್ನ, ಅಥವಾ ಯಾವುದೇ ರೆಗ್ಯುಲರ್ ಮೆಡಿಸಿನ್ ನೀವು ತೆಗೆದುಕೊಳ್ಬೇಕು. ಸೊ ಈ ಕಲ್ಚರ್ನ ನಾವು ಗೌರವಿಸೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ಮ ಬೇಬಿಯ ಹೆಲ್ತ್ನ ಪ್ರಯಾರಿಟಿನ ಕಡಿಮೆ ಮಾಡ್ಕೊಳ್ಬೇಡಿ. ಪ್ರಯಾರಿಟೈಸ್ ಯುವರ್ ಹೆಲ್ತ್ ಆ್ಯಂಡ್ ಯುವರ್ ಬೇಬೀಸ್ ಹೆಲ್ತ್. ಥ್ಯಾಂಕ್ ಯು.